ಇತ್ತೀಚೆಗಷ್ಟೇ ಒಂದು ಡಿವೈನ್ ಆಗಿರುವಂತಹ ಹಾಡನ್ನ ರಿಲೀಸ್ ಮಾಡಿದ್ರು, ಅದುವೇ ಹನುಮಾನ್ ಚಾಲೀಸ. ಹಾಗಾಗಿ ಆ ಹಾಡನ್ನ ಲಾಂಚ್ ಮಾಡಿದ್ದು ಕೂಡ ಅಷ್ಟೇ ಪ್ರೀತಿಯಿಂದ ಧ್ರುವ ಸರ್ಜಾ ಸರ್ ಆಗಿರೋದ್ರಿಂದಾಗಿ ಅವರ ಮುಂದಾಳತ್ವದಲ್ಲಿ ಅವರಿಗೆ ಈ ಸಿನಿಮಾದಕ್ಕೆ ಪ್ರೀತಿಯ ಸ್ವಾಗತವನ್ನ ಆ ಹಾಡಿನ ಮೂಲಕನೇ ನಾವೆಲ್ಲರೂ ನೀಡಬೇಕು ಅನ್ನೋದು ಅಷ್ಟೇ ಅಲ್ಲ, ನಮ್ಮ ಸೂತ್ರಧಾರಿ ಸಿನಿಮಾಗೆ ಆಂಜನೇಯನ ಆಶೀರ್ವಾದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನಮ್ಮ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಂಜನೇಯನ ಆಶೀರ್ವಾದವನ್ನು ಪಡೆಯುವಂತಹ ಸಮಯ. ದಯವಿಟ್ಟು ಆ ಹಾಡನ್ನು ಪ್ಲೇ ಮಾಡಿ. ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಹಳ ಒಂದು ಪ್ರೊಫೆಷನಲ್ ಟೀಮ್. ನವರಸನ್ ಸರ್ ಅಂಡರ್ ನವರಸನ್ ಸರ್ ಎಂಟೈರ್ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ವೆಲ್. So I am waiting for the trailer and I am waiting for the release to happen, and with all your support ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅನ್ಕೊಂತೀನಿ. Thank you so much. Thank you sir. Yes sir. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ವರ್ಗದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಕೂತಿರುವಂಥ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನನ್ನ ನೆಚ್ಚಿನ ಹೀರೋ ಆದ ನಮ್ಮ ಪ್ರಿನ್ಸ್ ಸಾರ್ಗೂ ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೇನೆ. ತುಂಬ ಇಷ್ಟ ಆಗಿತ್ತು ಆ ಪಾತ್ರ ಮತ್ತು ಎಮೋಷನ್ ಇತ್ತು. ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಅನ್ನದಾತರು, ನಿರ್ಮಾಪಕರು ಮತ್ತು ನಮ್ಮ ಡೈರೆಕ್ಟರ್ ಸಾರು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿನಾಲ್ ಸಾರು, ಇವರೆಲ್ಲ ಸೇರಿ ಈ ಪಾತ್ರಕ್ಕೆ ಇವ್ರನ್ನೇ ಕೊಡಬೇಕಂತ ನನಗೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಮತ್ತು ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಇದರಲ್ಲಿ ನಂಬರ್ 1 ಆಗಿ ನಿಂತ್ಕೊಳ್ತಾರೆ ಅನ್ನೋದು ನನಗೆ ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತಿದ್ರು ಈ ಸಿನಿಮಾ ರಂಗದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಿಲ್ಲರ್ಗಳಿದಾರೋ ಅದರಲ್ಲಿ ನಮ್ಮ ಚಂದನ್ ಸರ್ ಒಂದು ಪಿಲ್ಲರ್. ಇದು ಎಲ್ಲರೂ ಈ ಚಿತ್ರನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವ್ರನ್ನೆಲ್ಲ ನಿಲ್ಲಿಸ್ಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ಹಾಡುಗಳನ್ನ ಕೊಡ್ತಾರೆ ಮತ್ತು ನಟನೆಯನ್ನು ತೋರಿಸ್ತಾರೆ. ಅವ್ರಿಗಂತವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಚಂದನ್ ಸರ್ ಬೆನ್ನೆಲುಬಾಗಿ ನಮ್ಮ ಪ್ರಿನ್ಸ್ ಸರ್ ಇದ್ದಾರೆ. ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರಲಿ ಅಂತ ನಾನು ಬೇಡ್ಕೊಂಡು ಇದು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀರೋಯಿನ್ ತಂದೆಗೆ ಹೀರೋ ಇಷ್ಟ ಆಗಿದ್ದು ನಮಗೂ ಕೂಡ ಖುಷಿ ಆಯಿತು. ಸ್ವಲ್ಪ ಜಗಳ ಕಡಿಮೆ ಆಗುತ್ತೆ. ಈಗ ರಮೇಶ್ ಮಾಸ್ಟರ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ನಿಜವಾದ ಸೂತ್ರಧಾರಿ ನಮ್ಮ ನವರಸನ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಅವ್ರ ಹಾರ್ಡ್ ವರ್ಕು, ಅವರ ಡೆಡಿಕೇಶನು ನಾನು ಕಣ್ಣಿಂದ ನೋಡಿದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನವರಸನ್ ಸರ್ಗೆ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದಕ್ಕೆ ಪಾತ್ರಧಾರಿಯಾಗಿರುವಂಥ ನಮ್ಮ ಚಂದನ್ ಶೆಟ್ಟಿ ಸರ್, ನನ್ನ ಕ್ಲೋಸ್ ಆಪ್ತ ಮಿತ್ರರವರು, ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಿನಿಮಾ ಮೂಲಕ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ನಟನ ಸರ್, ಮೇ 9ಕ್ಕೆ ಸೂತ್ರಧಾರಿ. ವೀಟ್ ಮಾಡ್ತಾ ಇದ್ದೀನಿ ನಾನು. ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್. ಥ್ಯಾಂಕ್ ಯು ಕಿರಣ್ ಜಿ, ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಈಗರ್ಲಿ ವೇಟಿಂಗ್ ಫಾರ್ ದಿ ಟ್ರೈಲರ್ ರಿಲೀಸ್. ಗಾಡ್ ಬ್ಲೆಸ್ ಯು ಚಂದನ್ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಲೋಕಿತ್ ಅವರೇ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ಸರ್ ನಿರ್ದೇಶಕರು, ಅವರು ಥ್ಯಾಂಕ್ಸ್ ಹೇಳ್ತೀನಿ. ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನಮ್ಮ ನವರಸನ್ ಸರ್, ಥ್ಯಾಂಕ್ ಯು ಸರ್. ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಮ್ಮ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಸರ್ ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಖಂಡಿತ ಈ ಸಿನಿಮಾ ಮೂಲಕ ಒಬ್ಬ ಉತ್ತಮ ನಟ, ಒಳ್ಳೆ ನಟ ಆಗ್ತಾರೆ ಅಂತ ನಮ್ಮ ನಂಬಿಕೆ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಜೊತೆಗೆ ಅಪೂರ್ವ ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ನಮ್ಮ ತಂಡಕ್ಕೆ ಶುಭ ಕೋರಿ RS ಬಂದಂಥ ಧ್ರುವ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಚಿತ್ರತಂಡಕ್ಕೆ ಇರಲಿ. ಥ್ಯಾಂಕ್ ಯು ಸರ್. ಸೊ ಒಂದು ದೊಡ್ಡ ಸಿನಿಮಾ ಅನ್ನೋ ಪ್ರಪಂಚದಲ್ಲಿ ಒಂದು ಪುಟ್ಟ ಕಾಲಿಟ್ಟಿದ್ದೀನಿ. ಆ ಕಾಲು ತಪ್ಪು ಹೆಜ್ಜೆ ಆಗಿಟ್ಟಿದ್ರೆ ಹೇಳಿ ತಿದ್ಕೋತೀನಿ, ಇಲ್ಲ ಸರಿ ಹೆಜ್ಜೆ ಆಗಿದ್ರೆ ಪ್ರೋತ್ಸಾಹ ಕೊಡಿ, ಮುಂದೆ ಹೋಗ್ತೀನಿ. ಸೊ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಟ್ರೈಲರ್ ರಿಲೀಸ್ ಆಗುತ್ತೆ, ನೋಡಿ. ಮೀಡಿಯಾ ಮಿತ್ರರು ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ಹಾಯ್, ಹೇಗಿದ್ದೀರಾ? ಗುಡ್. ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್. ಆ್ಯಂಡ್ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್, ಹಾಗೆ ನಮ್ಮ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ಬರು ಕಾರಣ. ಒಂದು ನವರಸನ್ ಸರ್ಗೆ
ನೀವೆಲ್ಲರೂ ಪರಿಚಯ ಇದ್ದರೆ, ಯಾಕೆಂದರೆ ಎಲ್ಲ ಸಿನಿಮಾದು ಇವೆಂಟ್ ಆಗಲಿ ಎಲ್ಲರೂ ಮಾಡ್ತಾ ಇರೋದು ನಮ್ಮ ನವರಸನ್ ಸರ್. ಆ್ಯಂಡ್ ನಾನು ಯಾವಾಗ ಸಿಕ್ಕಿದ್ರೆ ಎನಿಥಿಂಗ್ ಫಾರ್ ಯು ಅಂತ ಇರ್ತೀನಿ. ಬಿಕಾಸ್ ನಮ್ಮ ಪೊಗರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ದು ನವರಸನ್ ಸರ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಮ್ಯಾಮ್. ಅಪೂರ್ವ ಮೇಡಮ್ ಅವ್ರಿಗೆ ಆಲ್ ದಿ ಬೆಸ್ಟ್. ನನ್ನ ಸಿನಿಮಾ ಲಾಂಚ್ ಮಾಡೋಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಹಾಗೆ ಆಂಜನೇಯ ಪರಮ ಭಕ್ತ, ನನಗೆ ತುಂಬ ಇಷ್ಟ. ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದರೆ ಅವರೇ ಸೂತ್ರಧಾರಿ ಅಂತ ಹೇಳಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ನವರಸನ್ ಸರ್ ಆಗಿರ್ಬೋದು, ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು, ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸಿನಿಮಾ. ಸೂತ್ರಧಾರಿ ಯಾರು ಏನು ಅಂದರೆ ಆಲ್ರೆಡಿ ನಾವು ಟ್ರೈಲರ್ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ. ಸೊ ಇಲ್ಲಿ ನೋಡಿದಾಗಲೇ ಗೊತ್ತಾಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಸೊ ಏನು ಹೇಳೋದಿಲ್ಲ, ಎಲ್ಲರೂ ಕೂಡ ಥಿಯೇಟರಿಗೆ ಮೇ 9ನೇ ತಾರೀಕು ಥಿಯೇಟರ್ಗೆ ಬಂದುಬಿಟ್ಟು ಸಿನಿಮಾನ ಗೆಲ್ಲಿಸಿ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬ ಬೇಕು. ಥ್ಯಾಂಕ್ ಯು. 1650 1700 ಇವೆಂಟ್ ಆಗಿದೆ ಓವರಾಲು. ಅಷ್ಟು ಇವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವ್ರು ನಮ್ಮ ಧ್ರುವಬ್ರು. ಯಾಕಂದರೆ ಒಂದೇ ಒಂದು ಮಾತು ಕೇಳಿದ್ವಿ ಪೊಗರು ಟೈಮಲ್ಲಿ ಈ ಥರ ಇವೆಂಟ್ ಮಾಡಬೇಕು ಅಂದಾಗ ಗೋವನ್ ಅಂದರು. ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು, ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು. ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು. ತುಂಬ ಖುಷಿ ಆಯ್ತು. ಯಾಕೆಂದರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಹೀರೋಗಳಿಗೂ ನಾವೆಲ್ಲ ಇವೆಂಟ್ಗಳಾಗ್ಬೋದು, ಪ್ರತಿಯೊಂದು ಪ್ರಮೋಷನ್ನಲ್ಲಿ ಆಗ್ಬೋದು, ಎಲ್ಲ ಕಡೆ ಭಾಗವಹಿಸಿರ್ತೀವಿ. ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ, ಅದು ತುಂಬ ಕಮ್ಮಿ. ಅದರಲ್ಲೊಬ್ಬರು ನಮ್ಮ ಧ್ರುವಬ್ರು, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನೀವು ಫಸ್ಟ್ ಡೇಯಿಂದ ಎಲ್ಲರೂ ಮಾತಾಡಿ ಹೇಳ್ತಾರೆ, ಬಟ್ ಯು ಆರ್ ಪ್ರೂವ್ಡ್ ರಿಯಲಿ ಎನಿ ಟೈಮ್ ಫಾರ್ ಯು. ನಾನು ಬಂದಿರುವಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ. ಆ್ಯಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ. ಧ್ರುವ ಮತ್ತು ನಾವು ಒಟ್ಟಿಗೆ ಇದ್ವಿ ಅವತ್ತು. ನೈಟ್ ಎಲ್ಲ ಥಿಯೇಟ್ರ್ ಹತ್ರ ಹೋಗಿ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿ ಬೆಳಗ್ಗೆ 4:15ಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕನ್ನೋ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವದ ಫಸ್ಟ್ ಸಿನಿಮಾ ನೆನಪಾಯ್ತು. 4:15ಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ, ನಾನು, ವಿಜೇತ್ ಮತ್ತು ಧ್ರುವ 3 ಜನ. 5:15ಗೆ ಸುಮ್ಮನೆ ಕಂಡುಬಿಡ್ತೀನಿ ಧ್ರುವ ಇರಲಿಲ್ಲ, ಆಲ್ರೆಡಿ ಎದ್ದು ಥಿಯೇಟ್ರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅಂಟಿಸೋಕ್ಕೆ. ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದಿದ್ದು ಧ್ರುವ ಸರ್ಜಾ. ನೆಕ್ಸ್ಟು 10:30, 11 ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟು ಬಿಕಮ್ ಅ ವೆರಿ ಬಿಗ್ ಸ್ಟಾರ್. ಅದನ್ನ ನಾನು ಇವತ್ತು ಕಣ್ಣು ಕಟ್ಟದಂಗಿದೆ. ಧ್ರುವನ ಒಂದು ಲೈಫ್ ಚೇಂಜ್ ಆದಂಥ ಒಂದು ದಿನ ನಾನು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಇವತ್ತು ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ತುಂಬ ನನಗೆ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಅಂತ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ 2010ನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಂಡಿಡಿದ್ದು ಸರ್ಜಾ ಫ್ಯಾಮಿಲಿ. ಇದನ್ನ ನಾನೆಲ್ಲರ ಮುಂದೆ ಹೇಳಲೇಬೇಕಾಗಿದೆ. ಸೊ ಅವತ್ತಿಂದ ಇವತ್ತವರೆಗೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈ ಸಮಯದಲ್ಲಿ ನಾನು ಚಿರುನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿರು ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ. ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದಿರ್ತಾ ಇದ್ರು ಅವ್ರು ಇವತ್ತು ಇದ್ದಿದ್ರೆ. ಬಟ್ ಅವ್ರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೇ. ಅದು ಮೇ 9 ಥಿಯೇಟ್ರಲ್ಲಿ ಬರ್ತಾ ಇದೆ. ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಅದರಲ್ಲೂ ಇದು ನಮ್ಮ ಸಿನಿಮಾ, ಸ್ವಾರ್ಥ ಜಾಸ್ತಿ. ಹಂಗಾಗಿ ದೊಡ್ಡ ಸಕ್ಸಸ್ ಸಿಗಲಿ. ಚಂದನ್ ಮೊದಲನೇ ಸಿನಿಮಾ. ನಾನು ಲಾಸ್ಟ್ ಟೈಮ್ ಮಂತ್ರಿಮಾಲಾದ ಇವೆಂಟಲ್ಲಿ ಹೇಳಿದ್ದೆ ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಗೂ ಮೊದಲನೇ ಮೆಟ್ಲು ಅನ್ನೋದು ಸುಖವಾಗಿ ಸಿಗುತ್ತೆ ಅಂತ ಇರಲ್ಲ. ಈಗ ಚಂದನ್ ಹೇಳ್ತಾ ಇದ್ರೆ 15 ವರ್ಷ ಇಂಡಸ್ಟ್ರಿಗೆ ಬಂದು ಇವತ್ತು ಸಫರ್ ಆಗಿ 15 ವರ್ಷದ ಮೇಲೆ ಒಂದು ಹೀರೋ ಆಗಿ ಬರ್ತಾ ಇದ್ದಾರೆ ಅಂದರೆ ಆ ಕಷ್ಟನ ಜನ ಅರ್ಥ ಮಾಡ್ಕೊತಾರೆ, ಅವ್ರ ಜೊತೆ ನಿಲ್ತಾರೆ, ಅವರ ಸಿನಿಮಾ ಸಕ್ಸಸ್ ಆಗುತ್ತೆ. ಅದ್ರ ಜೊತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗಲಿ, ಇನ್ನೂ 100 ಸಿನಿಮಾ ಮಾಡೋಷ್ಟು ಶಕ್ತಿ ಈ ಟೀಮ್ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸ್ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ರಿಲೀಸ್ ಆದಮೇಲೆ ಒಂದು ಲೈನ್ ಎತ್ಕೊಬಂದು, ಚಿಕ್ಕದಾಗಿ ಒಂದು ಲೈನ್ ಎತ್ಕೊಬಂದ. ಸರ್ ಈ ಥರ ಒಂದು ಸಬ್ಜೆಕ್ಟ್ ಲೈನ್ ಅಂದ್ಕೊಂಡಿದ್ದೀನಿ, ಈ ಥರ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಂದ ಲೈನ್ ಇಷ್ಟ ಆಯಿತು. ಓಕೆಪ್ಪ, ನಾನು ಇದು ಸ್ಕ್ರೀನ್ ಪ್ಲೇ ಮತ್ತು ಇದೆಲ್ಲ ಪ್ಲ್ಯಾನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ದಿನಾಲ್ ರಾಜವ್ರನ್ನ ಕರೆಸಿದ್ವಿ. ಡೈಲಾಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇದು ಹೀರೋ ಯಾರು ಅಂತ ಒಂದು ಹುಡುಕಾಟ ನಡೀತಾ ಇತ್ತು, ಅಂದ್ಕೊಳ್ತಾ ಇದ್ವಿ.
ಅಕಸ್ಮಾತಾಗಿ ನಮಗೆ ಒಂದು ಮೀಟಿಂಗ್, ನಂದು ಚಂದನ್ ಶೆಟ್ಟಿ ಅವ್ರದ್ದು ಒಂದು ಶೆಲ್ಟನ್ ಹೋಟ್ಲಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ನನಗೆ ಅವ್ರದ್ದು ಅಂಬಲ್ನೆಸ್ ಆಗ್ಬೋದು, ಮತ್ತು ಅಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಮುಂಚೆ ಬೇರೆ ಥರನೇ ಅನಿಸ್ತಾರೆ. ಬಟ್ ಆದಾಗ ನನಗೆ ಅನಿಸಿದ್ದು ಒಂದು ಇಷ್ಟು ಅಂಬಲ್ ಆಗಿದ್ದಾರೆ, ಇಷ್ಟು ಚೆನ್ನಾಗಿದೆ, ಯಾಕೆ ಒಂದು ಸಿನಿಮಾ ಮಾಡ್ಬೋದು ಇವ್ರಿಗೆ, ಆ ಸಬ್ಜೆಕ್ಟ್ ಇವ್ರಿಗೆ ಯಾಕೆ ಮಾಡಬಾರ್ದು ಅನಿಸ್ತು. ಅವತ್ತು ಸ್ಟಾರ್ಟ್ ಆಯಿತು. ನಾನು ಈ ಸಿನಿಮಾ ರಿಲೀಸ್ ಮಾಡಬೇಕು, ಥಿಯೇಟ್ರಿಗೆ ಬರಬೇಕು ಅನ್ನೋ ಡಿಸಿಷನ್ ಆದೆ. ಸಿನಿಮಾಯನ್ನು ಆವ್ರೇಜ್ ನನಗೊಂದು ಅನಿಸಿದ್ರು, ಯಾಕಂದರೆ ಒಂದು 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾನು. ಅಂದರೆ ಸಿನಿಮಾ ನೋಡುವಾಗ ತುಂಬ ಚೇಂಜಸ್ ಮಾಡಿದ್ವಿ. ಸಿನಿಮಾ ಶೂಟಿಂಗ್ ಆದಮೇಲೆನೂ ತಿರ್ಗಾ ಇನ್ನೂ ಬೇಕು, ಕೆಲವು ಶಾರ್ಟ್ಸ್ ಬೇಕು, ಸೀನ್ಸ್ ಬೇಕು ಅಂದಾಗ ಪಾಪ ಅವ್ರನ್ನೆಲ್ಲ ಕರೆದು ತಿರ್ಗಾ ನಮ್ಗೆ ಏನು ಸಿನಿಮಾಗೆ, ಯಾಕಂದರೆ ಕೆಲವು ಟೈಮ್ ಏನಾಗುತ್ತೆ ಶೂಟಿಂಗ್ ಆಗೋಗಿದೆ ಬಿಡು, ಇದರಲ್ಲೇ ಆಟ ಆಡೋಣ, ಇದರಲ್ಲೇ ಮಾಡೋಣ, ಆ ಥರ ಇಲ್ಲ. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಇನ್ನೂ ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕಥೆಗೆ ನಾವು ನ್ಯಾಯ ಒದಗಿಸ್ತೀವ ಇಲ್ವಾ ಅಂತ ಒಂದು 10 ಸತಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಇದು ಮಾಡಿಕೊಂಡು ಶೂಟ್ಗಳು ಮಾಡಿ ಫೈನಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ನಾನೇನು ಅಂದ್ಕೊಂಡಲ್ಲ ಆ ಕತೆ ಸ್ಕ್ರೀನಲ್ಲಿ ಕಾಣ್ತು. ಓಕೆ, ಇವಾಗ ಥಿಯೇಟ್ರಿಗೆ ಬರೋಣ ಅಂದ್ಕೊಂಡು, ಇಲ್ಲ ಸ್ವಲ್ಪ ಹಂಗೆ ಇತ್ತು ಅಂದಿದ್ರು. ನಾನು ಡೈರೆಕ್ಟ್ OTT ರಿಲೀಸ್ ಮಾಡೋಂತಾನೆ ಪ್ಲ್ಯಾನ್ ಮಾಡಿದ್ದೆ ಫಸ್ಟ್ ಟೈಮ್. ಬಟ್ ಸಿನಿಮಾ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಕಂಟೆಂಟು ನಾವು ಥಿಯೇಟ್ರಿಗೆ ತೋರಿಸೋಣ ಈ ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದ್ವಿ. ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ, ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ. ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ, ಪ್ರೊಡ್ಯೂಸರ್ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆರ್ಟಿಸ್ಟ್ಗಳು ಕೈ ಜೋಡಿಸ್ಬೇಕಾಗಿದೆ ಸರ್. ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್, ಆಲ್ ಟೆಕ್ನಿಷಿಯನ್ಸ್ ಸರ್. ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ. ಎಲ್ಲರಿಗೂ ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು 0 ರೂಪೀಸ್ಗೆ ಕೆಲಸ ಮಾಡೋದಂತಲ್ಲ, ಅವರಿಗೆ ಒಂದು ಬೇಸಿಕ್ ಒಂದು ರೆಮ್ಯುನರೇಷನ್ ಅಂತ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂತಹ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂತ ಒಂದು ಈ ತರ ಒಂದು ಫಾರ್ಮ್ಯಾಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗಳು ಬರುತ್ತೆ ಸರ್. ಇನ್ನು ಸರ್ ನಂಬಿಕೆ, ಈ ಫಸ್ಟ್ ಸಿನಿಮಾದಲ್ಲಿ ನಂಬಿಕೆಯಿಂದ ಒಂದು ಬೆಳಿಬೇಕು. ಫಸ್ಟ್ ಸ್ಟೆಪ್ ಅಲ್ವಾ ಸರ್, ಇವಾಗ ನಾನು ಒಬ್ಬ ನಾಯಕ ನಟಾಗಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ 100% ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ ಸರ್. ನೀವು ಮಾಡಿ ಲಾಭ ಬಂದಾಗ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದೆ. ನಾನು ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದೆ. ಯಾಕಂದರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮ್ಯುನರೇಷನ್. ಯಾಕಂದರೆ ಸಿನಿಮಾದ ಇವತ್ತು ಏನಾಗ್ತಿದೆ ಅಂದರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮ್ಯುನರೇಷನ್ ಜಾಸ್ತಿ ಆಗ್ತಿದೆ. ರೆಮ್ಯುನರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ. ಬಟ್ ಈಗ ನಮ್ಮ ಚಂದನ್ರು ಹೇಳಿದ್ರು ಪ್ರಕಾರ ಈ ಥರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಪ್ರೊಡಕ್ಷನ್ಗೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ, ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ. ಲಾಭ ಬಂದರೆ ಎಲ್ಲರೂ ತೊಗೊಳ್ಳಿ. ಈಗ ಲಾಭ ಬಂದರೆ ಎಲ್ಲರೂ ಹಂಚ್ಕೊಂತೀನಿ ನಾನು. ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವ. ಯಾಕಂದರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ, ನಾವೇನೋ ಒಂದು ಮಾತಾಡ್ಕೊಂಡ್ವಿ, ಬಟ್ ಅವ್ರು ಒಂದೇ ಮಾತಾಡಿದ್ರು, ಬ್ರೋ ನೀವು ಪಾಪ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ. ಯಾಕಂದರೆ OTT ಬಿಸ್ನೆಸ್ ಯಾವ ಇಲ್ದಿದ್ರಿಂದ ಆಯಿತು ನಾವು ಬಂದು ಥಿಯೇಟ್ರಿಗೆ ಬಂದು ಒಂದು OTTಯಲ್ಲಿ ಮಾಡೋಣ, ಮಾಡಿ ಅದು ಏನು ಬರ್ತೋ ಪ್ಲ್ಯಾನ್ ಮಾಡೋಣ, ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ, ನೀವು ಮಾಡಿ ಅಂದರೆ. ಈಗ ನಾನು ಅದೇ ಯಾಕೆಂದರೆ ಇವತ್ತು ಹಿಂಗಾಗಿದೆ ಅಂದರೆ 1 ರೂಪಾಯಿನೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು 1 ರೂಪಾಯಿ ತುಂಬ ಕಷ್ಟ ಇದೆ. ಯಾಕಂದರೆ ಈ ಕಡೆ ಥಿಯೇಟ್ರ್ ಇವಕ್ಕೆ 35-40 ಲಕ್ಷ ಬೇಕು ಇವತ್ತು ಬರೀ ರಿಲೀಸ್ಗೆ ಹೋದರೆ. ಥಿಯೇಟ್ರ್ ಪ್ರಿಂಟು ಪಬ್ಲಿಸಿಟಿ ಇದೆಲ್ಲ ಹೆಂಗಾಗಿದೆ ಅಂದರೆ 45 ಲಕ್ಷ ಹಾಕಿ ದುಡ್ಡು ಏನಾಗುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕಲ್ಲಿರುತ್ತೆ. ಈ ಥರ ಒಂದು ಪರಿಸ್ಥಿತಿ ಇದೆ. ಆದರೂ ನನಗೆ ಈ ಥರ ಆರ್ಟಿಸ್ಟ್ಗಳಿದ್ದಾಗ ಈ ಥರ ಎಲ್ಲ ಸಪೋರ್ಟ್ ಇದ್ದಾಗ ಆಯಿತು ನೋಡೇ ಬಿಡೋಣ, ಅದು ಏನಾಗುತ್ತೆ ಒಂದು ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ. ಇನ್ನು ಸುಮಾರು ಸಿನಿಮಾಗಳು ಈ ಥರ ಬರ್ತವೆ, ಯಾಕಂದರೆ ಸಪೋರ್ಟಾಗಿ ನಿಂತ್ಕೊಂಡ್ರೆ ಅನ್ನೋ ಒಂದು ಇದು ಆಸೆ ಅಷ್ಟೇ. ಇವಾಗ ನಾನು ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಇವಾಗ ಪಕ್ಕದ ಮನೆಯವರು ಒಂದು 5,000 ಕೊಡಿ ಅಂದರೆ ಕೊಡೋಲ್ಲ. ಯಾರಾದ್ರೂ ಬಂದ್ಬಿಟ್ಟು ನಮ್ಮ ಮೇಲೆ ಒಂದು ಕೋಟಿ ಹಾಕಿ 2 ಕೋಟಿ ಹಾಕಿ 10 ಕೋಟಿ ಹಾಕಿ ಅಂದರೆ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಸೊ ಈ ಥರದ ಒಂದು ಸಬ್ಜೆಕ್ಟ್ ತೊಗೊಂಡಾಗ ಅವ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಮಾಡುವಾಗ್ಲೂ ಆಡಿಯನ್ಸ್ಗೂ ಒಂದು ಗ್ರಿಪ್ಪಿಂಗ್ ಆಗಿ ಕೂರಿಸ್ಕೊಬೋದು ಅನ್ನೋದೊಂದು ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇದು ಪೊಲೀಸ್ ಪಾತ್ರ. ಯಾಕಂದರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಾ ಇದ್ದೆ, ಮ್ಯೂಸಿಕ್ ವೀಡಿಯೋಸ್. ಅದರಲ್ಲಿ ಏನಂತೇಳಿ ಜೋರಾಗಿ ಸೌಂಡ್ ಆಗ್ತಾರೆ, ಕೊರಿಯೋಗ್ರಾಫರಿಗೆ ಡ್ಯಾನ್ಸ್ ಮಾಡಿ ಅಂತಾರೆ, ನಾವು ಡ್ಯಾನ್ಸ್ ಮಾಡ್ತೀವಿ, ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ, ಸಖತ್ತಾಗಿರುತ್ತೆ, ಒಳ್ಳೆ ಮಜಾ ಮಾಡ್ಕೊಂಡು ಬರ್ತೀವಿ. ಸೊ ಆದರೆ ಇಲ್ಲಿ ಸಿನಿಮಾದಲ್ಲಿ ಆ್ಯಕ್ಷನ್ ಅಂತ ಅಂದ ತಕ್ಷಣ ಸೈಲೆನ್ಸ್, ಫಸ್ಟ್ ಸೈಲೆನ್ಸ್ ಅಂತ ಆಮೇಲೆ ಆ್ಯಕ್ಷನ್ ಅಂತ ಹೇಳ್ತಾರೆ. ಆ ಸೈಲೆನ್ಸಲ್ಲಿ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ, ಸೊ ಅದು ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಎವೆನ್ಚುಲಿ ನನಗೆ ಅದು ಗ್ರಿಪ್ ಸಿಕ್ತು. ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ನಮ್ಮ ಡೈರೆಕ್ಟ್ರು ಮತ್ತು ಕ್ರಿಯೇಟಿವ್ ಡೈರೆಕ್ಟ್ರು ಇಬ್ರು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು.
ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಹೀರೋನ ಇಲ್ಲ ಇನ್ನೊಬ್ರ ಈ ತರದೊಂದು ನಿಮ್ಗೆ ನೋಡೋರಿಗೆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ. ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲನೂ ಯೂಸ್ ಮಾಡಿರುವಂತಹ ಸಿನಿಮಾ. ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋ ಒಂದು ಕುತೂಹಲ ಅಂತೂ ಆಗುತ್ತೆ. ಇಷ್ಟೊಂದು ಇದಿದೆ, ಈ ಥರ ಸೀರಿಂಗ್ ಇಂಟೆನ್ಸ್ ಇದೆ, ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅಂತೆಲ್ಲ ಕೇಳ್ತಿದ್ರು. ನನಗೆ ಅದು ಏನಂದರೆ ನೋಡಿ, ನನ್ನ ಕೈಯಲ್ಲಿ ಯಾವ ಒಬ್ಬರು ಆ್ಯಕ್ಟಿಂಗ್ ಬರ್ದಿರೋರು ಬಂದರು, ನಾನು ಟ್ರೈನ್ ಮಾಡಿ, ಯಾಕಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆ್ಯಕ್ಟಿಂಗು, ಅದನ್ನು ಅವ್ರನ್ನ ಆ್ಯಕ್ಟ್ ಮಾಡಿಸಿ, ಅದನ್ನು ಟ್ರೈನಿಂಗ್ ಮಾಡಿಸಿ, ಅವ್ರಿಗೆ ಏನು ಬೇಕೋ ಮಾಡಿಸೋ ಒಂದು ಇದಿತ್ತು. ಬಟ್ ನಾನು ಇವ್ರಿಗೆ ಜಸ್ಟು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಇವ್ರು ಮಾಡ್ಬೋದು ಅಂತ. ಬಟ್ ಫಸ್ಟ್ ಡೇ ನಾವು ಮೇಯ್ನ್ ಸೀನ್ ಇಟ್ಟಿದೆ, ಅಂದರೆ ಇವತ್ತು ಏನು ಕ್ಲೈಮ್ಯಾಕ್ಸಲ್ಲಿ ನಿಯರ್ ಬೈ ಬರುತ್ತಲ್ವ, ಫಸ್ಟ್ ಓಪನ್ ಡೇನೇ ಅದೇ ಇಟ್ಟೆ ನಾನು. ಯಾಕಂದರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಮತ್ತು ನಮ್ಮ ತಬ್ಲಾನಣಿ ಅವ್ರಿಗೆ 3 ಜನ ಕಾಂಬಿನೇಷನ್ ಇತ್ತು. ಆ ಸೀನ್ ಎತ್ಕೊಂಡಾಗಿದ್ದೆ ಇವ್ರಿಗೆ ಹೇಳಿದೆ, ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು, ಅಂದರೆ ನಾನು ಹಂಗೇನಾದ್ರು ಅವ್ರು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು, ಟ್ರೈನ್ ಮಾಡೋಣ, ಇದಕ್ಕೆ ಏನು ಬೇಕು ಗೊತ್ತಾಗುತ್ತೆ. ಯಾಕಂದರೆ ಇಡೀ ಸಿನಿಮಾದಲ್ಲಿ ಅದು ವೆರಿ ಇಂಪಾರ್ಟೆಂಟ್ ಸೀನ್. ಅದು ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಶೂಟ್ ಇಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತೀನಿ ಎಲ್ಲ. ನಾನು ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಔಟ್ಪುಟ್ ಕೊಡೋದು. ಈಗ ಅಪೂರ್ವ ಬಗ್ಗೆ ಮಾತಾಡಿಲ್ಲ, ಯಾಕಂದರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ, ಹೀರೋಯಿನ್ ಆಗಿ ಸುಮಾರು ಸಿನಿಮಾ ಮಾಡಿದ್ದಾರೆ. ಬಟ್ ಚಂದನ್ ಬ್ರೋ ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಂತರಲ್ಲ ಒಂದು ಏನು ಶೆಡ್ಯೂಲ್ ಹಾಕ್ಕೊಂಡಿದ್ದು, ಫಸ್ಟ್ ಡೇ ಅಂದ್ಕೊಂಡಿದ್ದ ಶೆಡ್ಯೂಲು 5:05 ಮುಗಿದೋಯ್ತು. ನಾವು 6:06 ಪ್ಯಾಕಪ್ ಆಗಿದ್ದು, 1 ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಬೇಗ ಪ್ಯಾಕಪ್ ಆಯಿತು. ಅಂದರೆ ಅವ್ರಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ. ನಾನು ಯಾಕಂದರೆ ಸಾಂಗ್ಸಲ್ಲಿ ನೋಡೋಕೆ ನಾನು ಹೇಳಿದ್ದೆ, ಬಟ್ ಇಲ್ಲಿ ಸ್ಕ್ರೀನಲ್ಲೂ ತುಂಬ ಇಷ್ಟಪಡ್ದೆ. ಅಂದರೆ ಯಾರು ನೋಡಿದಾಗ ಹೊಸ ನಟ, ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಆರ್ಟಿಸ್ಟ್ ಹೆಂಗೆ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾ.